ನಿನ್ನೆ ಕರ್ನಾಟಕದ ನೂತನ ಮುಖ್ಯಮಂತ್ರಿ ಮತ್ತು ಮಂತ್ರಿಮಂಡಲದ ರಚನೆ ಆಗಿದೆ. ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದಾದ ನಂತರ ಮಾನ್ಯ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಸಭೆಯನ್ನು ನಡೆಸಿ ಪತ್ರಿಕಾಗೋಷ್ಠಿಯನ್ನು ಮಾಡಿ ಹಲವು ಯೋಜನೆಗಳನ್ನು ಘೋಷಣೆ ಮಾಡಿದ್ದನ್ನು ನಾನು ನೋಡಿದ್ದೇನೆ. ಆ ಎಲ್ಲ ಘೋಷಣೆಗಳು ಸರ್ಕಾರದ ಅಧಿಕೃತವಾದಂಥ ಸುತ್ತೋಲೆಗಳಾಗಿ ಬರಲಿ ಎನ್ನುವಂಥ ಆಶೆಯನ್ನು ನಾನು ವ್ಯಕ್ತ ಮಾಡ್ತಾ, ನನಗೆ ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯದ ಜನರಿಗೆ ಸ್ಪಷ್ಟ ಮಾಡಬೇಕಾಗಿರೋದು ಏನು ಅಂತ ಕೇಳಿದರೆ, ಹೊಸ ಉದ್ಯೋಗಾವಕಾಶಕ್ಕೋಸ್ಕರ 50,000 ಜನರಿಗೆ ನಾವು ಕೊಡ್ತೇವೆ ಅಂತೇಳಿ ಹಿಂದಿನ ಬಜೆಟಿನ ಸಂಗತಿಯನ್ನೇ ಉಲ್ಲೇಖ ಮಾಡಿ, ಆ ನೇಮಕಾತಿಯ ಪ್ರಕ್ರಿಯೆಗೆ ಶೀಘ್ರ ಚಾಲನೆಯನ್ನು ಕೊಡ್ತೀವಿ ಎನ್ನುವಂಥ ಮಾತನ್ನು ಅವರು ಉಲ್ಲೇಖ ಮಾಡಿದ್ದಾರೆ. ಈ ರೀತಿ ಹೊಸ ನೇಮಕಾತಿಯನ್ನು ಮಾಡಬೇಕಾದ್ರೆ ಎಷ್ಟು ಹಣ ಬರಬೇಕಾಗುತ್ತೆ? ಸರಿಸುಮಾರು 30,000-40,000 ಕೋಟಿ ರೂಪಾಯಿ ಅದಕ್ಕೋಸ್ಕರ ಬೇಕಾಗ್ಬೋದು. ಇನ್ನು ಯುವಕರನ್ನ ಕ್ರಿಯಾಶೀಲರನ್ನಾಗಿ ಮಾಡಲಿಕ್ಕೋಸ್ಕರ ಭಾರತ್ ಜೋಡೋ ಅನ್ನುವಂಥ ಒಂದು ಹೊಸ ಯೋಜನೆಯನ್ನು ಅವರು ಘೋಷಣೆ ಮಾಡಿದ್ದಾರೆ. ತಲಾ 10 ಲಕ್ಷ ರೂಪಾಯಿ ಕೊಡ್ತೀವಿ ಎನ್ನುವಂಥ ಮಾತನ್ನು ಕೂಡ ಅವರು ಉಲ್ಲೇಖ ಮಾಡಿದ್ದಾರೆ. ಇದಕ್ಕೆ ಸಾಮಾನ್ಯ ರೂಪದಲ್ಲಿ ಸುಮಾರು 10,000 ಕೋಟಿ ರೂಪಾಯಿ ಈ ಕಾರ್ಯಕ್ರಮಕ್ಕೆ ಬೇಕಾಗ್ಬೋದು. ಇನ್ನು ವಿದ್ಯಾರ್ಥಿಗಳ ಬಸ್ ಪಾಸ್ ಅನ್ನು ಅವರು ಘೋಷಣೆ ಮಾಡಿದ್ದಾರೆ. ಆ ಬಸ್ ಪಾಸ್ಗೆ ಹತ್ತತ್ರ 250-300 ಕೋಟಿ ರೂಪಾಯಿ ಹಣ ಬೇಕಾಗ್ಬೋದು. ಬೆಂಗಳೂರು ನಗರದ ಜನ ರಸ್ತೆ ಸರಿ ಇಲ್ಲ ಅಂತೇಳಿ ಏನು ಶೋಷಣೆಗೊಳಗಾಗಿದ್ರು, ಅದನ್ನು ಸರಿ ಮಾಡ್ತೀನಿ ಎನ್ನುವ ಕಾರಣಕ್ಕೋಸ್ಕರ 2,000 ಕೋಟಿ ರೂಪಾಯಿಯನ್ನು ಘೋಷಣೆ ಮಾಡಿದ್ದಾರೆ. ಒಟ್ಟಾರೆ ನಿನ್ನೆಯ ಅವರ ಮೊದಲ ಕ್ಯಾಬಿನೆಟ್ಟಿನ 6 ಯೋಜನೆಗಳೇ ಹತ್ತತ್ರ 40,000 ಕೋಟಿ ರೂಪಾಯಿ ಬೇಕಾಗ್ಬೋದು ಅಂತೇಳಿ ಮೇಲ್ನೋಟಕ್ಕೆ ಅಂದಾಜಾಗ್ತಾ ಇದೆ. ಮತ್ತು ಪತ್ರಕರ್ತರ ಪ್ರಶ್ನೆಗೆ ಅವರು ಹೇಳಿದ್ದೇನು ಅಂತ ಕೇಳಿದರೆ, ಇದು ಶಿವಕುಮಾರ್ ಅವರ ಆಡಳಿತ ಅನ್ನೋದನ್ನು ಅವ್ರು ಹೇಳಿದ್ದಾರೆ. ನಾನು ಹಾಗಾಗಿ ರಾಜ್ಯದ ಜನರಿಗೆ ಮುಖ್ಯಮಂತ್ರಿಗಳು ಸ್ಪಷ್ಟಪಡಿಸಬೇಕು, ಇಷ್ಟೆಲ್ಲ ಹಣವನ್ನು ಕ್ರೋಢೀಕರಿಸಬೇಕು ಅಂತಾದಾಗ ನೀವು ಹಳೆ ಸಿದ್ದರಾಮಯ್ಯನವರು ಮಂಡಿಸಿದಂಥ ಬಜೆಟನ್ನು ಬಿಟ್ಟು ಹೊಸ ಬಜೆಟನ್ನು ಮಂಡಿಸ್ತೀರಾ? ಈ 40,000 ಕೋಟಿ ರೂಪಾಯಿಯನ್ನು ಈ 6 ಯೋಜನೆಗಳಿಗೆ ಹೇಗೆ ಕ್ರೋಢೀಕರಿಸ್ತೀರಿ ಅನ್ನೋದನ್ನು ಹೊಸ ಬಜೆಟ್ನಲ್ಲಿ ತಿಳಿಸುವಂಥ ಪ್ರಯತ್ನವನ್ನು ನೀವು ಏನಾರು ಮಾಡ್ತಿದ್ದೀರಾ? ಶಿವಕುಮಾರ್ ಅವರ ಆಡಳಿತ ಅಂತಂದಾಗ ಸಿದ್ದರಾಮಯ್ಯನವರ ಆಡಳಿತವನ್ನು ಸಂಪೂರ್ಣವಾಗಿ ತಿರಸ್ಕಾರ ಮಾಡಿದ್ದೀರಾ. ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಮೊನ್ನೆ 26ರ ಬಜೆಟ್ನಲ್ಲಿ ವಿತ್ತೀಯ ಕೊರತೆಯ ಬಜೆಟನ್ನೇ ಸಿದ್ದರಾಮಯ್ಯ ಮಂಡಿಸಿದ್ರು. ಅದನ್ನು ಮೀರಿ ಇಷ್ಟೆಲ್ಲ ಯೋಜನೆಗಳನ್ನು ನೀವು ಕೊಡ್ತಾ ಇದ್ದೀರಿ ಅಂತಂದ್ರೆ ಸ್ವಾಗತಿಸ್ತೇನೆ ನಾನು. ಹಾಗಾದ್ರೆ ಹೊಸ ಬಜೆಟನ್ನು ಯಾವತ್ತು ಮಂಡನೆ ಮಾಡ್ತೀರಿ? ಈ ಎಲ್ಲ ಯೋಜನೆಗಳಿಗೆ ಯಾವ ರೂಪದಲ್ಲಿ ಕ್ರೋಢೀಕರಣವನ್ನು ಮಾಡ್ತೀರಿ? ಹೊಸ ತೆರಿಗೆಗಳನ್ನು ಯಾವಾಗ ಜನರಿಗೆ ಹೇಳ್ತೀರಿ ಅನ್ನೋದನ್ನ ಸ್ಪಷ್ಟ ಮಾಡಬೇಕು. ಈ ಯೋಜನೆಗಳೆಲ್ಲೂ ಕೂಡ ಹಳೆಯ ಬಜೆಟ್ನಲ್ಲಿ ಹಣಕಾಸಿನ ಹೊಂದಾಣಿಕೆಗಳು ಇರಲಿಲ್ಲ ಮತ್ತು ಮಾಡ್ಲಿಕ್ಕಾಗಲ್ಲ. ಈಗಾಗಲೇ ವಿತ್ತೀಯ ಕೊರತೆಯನ್ನ, ರಾಜಸ್ವ ಕೊರತೆಯನ್ನ ಕಳೆದ ಬಜೆಟ್ನಲ್ಲಿ ನಾವು ನೋಡಿದೀವಿ. ಹಾಗಾಗಿ ಹೊಸತ್ತು ಸುಮಾರು 40,000-40,000 ಕೋಟಿ ರೂಪಾಯಿ ಏನು ಬೇಕಾಗಿದೆ, ಇದನ್ನ ಸೇರಿಸಿಕೊಂಡು ಹಳೆಯ ಯೋಜನೆಗಳನ್ನ ಮುಂದುವರಿಸ್ತೀರಿ ಅಂತಾದ್ರೆ ಹೊಸ ಬಜೆಟ್ ಅನ್ನ ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರು ಮಾಡ್ತಾರ ಅನ್ನುವಂಥದ್ದನ್ನ ರಾಜ್ಯದ ಜನರಿಗೆ ಸ್ಪಷ್ಟ ಮಾಡಿದ್ರೆ ಬಹುಶಃ ಚರ್ಚೆ ಮಾಡಲಿಕ್ಕೆ, ಇದರ ಸಾಧಕ ಬಾಧಕಗಳನ್ನು ಯೋಚನೆ ಮಾಡಲಿಕ್ಕೆ ಸುಲಭ ಆಗುತ್ತೆ. ಬಜೆಟ್ ಅಧಿವೇಶನವನ್ನ ಯಾವತ್ತು ಕರಿತೀರಿ ಅನ್ನೋದನ್ನ ಮುಖ್ಯಮಂತ್ರಿಗಳು ಸ್ಪಷ್ಟ ಮಾಡ್ತಾರೆ. ನಾನು ಇದ್ರ ಬಗ್ಗೆ ನೋಡಿ, ನಾವು ಹಿಂದುತ್ವದ ಆಧಾರದಲ್ಲಿ ಚಟುವಟಿಕೆಯನ್ನು ಮಾಡ್ತಾ ಇರೋರು. ಕಾಂಗ್ರೆಸ್ ಜಾತಿಯ ಆಧಾರದಲ್ಲೇ ರಾಜಕಾರಣವನ್ನು ಮಾಡ್ತಾ ಇದ್ರೆ ಮಾಡ್ಲಿ, ನಮ್ದೇನು ಅದಕ್ಕೆ ಅಭ್ಯಂತರ ಇಲ್ಲ. ಅವ್ರು ಯಾವ ಜಾತಿಗೆ ಎಷ್ಟೆಷ್ಟು ಕೊಡ್ತೀರಿ ಅನ್ನೋದನ್ನ ಅವ್ರ ಪಾರ್ಟಿಗೆ ಬಿಟ್ಟಿದ್ದು. ಅವ್ರ ಮಂತ್ರಿಮಂಡಲದಲ್ಲಿ ಅಷ್ಟಿರಬೇಕಿತ್ತು ಇಷ್ಟಿರಬೇಕಿತ್ತು ಅನ್ನೋದನ್ನ ಬಿಜೆಪಿ ಹೇಳಲಿಕ್ಕೆ ತಯಾರಿಲ್ಲ. ಅವ್ರು ಏನಾರೇ ಮಾಡ್ಕೊಳ್ಳಿ. ಹೊಸ ಮುಖಗಳು ಕೊಡಬೇಕು ಅಂತೇಳಿ ಜನ ನಿರೀಕ್ಷೆ ಮಾಡ್ತಾ ಇದ್ರೆ ಹೊಸ ಮುಖಗಳು ಇಲ್ಲ ಅನ್ನುವಂಥ ಸ್ಪಷ್ಟ ಆಗಿದೆ. ಅವ್ರ ಆಡಳಿತ ಹೆಂಗಿದೆ ಅನ್ನೋದನ್ನ 3 ತಿಂಗಳು ಕಾದು ನೋಡೋಣ. ಆದ್ರೆ ಈ ಯೋಜನೆಗಳು ಏನಿದೆ ಇದಕ್ಕೆ ಹೊಸ ಬಜೆಟ್ ಮಾಡಬೇಕು ಅನ್ನುವಂಥದ್ದನ್ನ ಅವರು ಸ್ಪಷ್ಟ ಮಾಡ್ಬೇಕಷ್ಟೇ.